ಮಾಸ್ತರ ಈ ಹುಡುಗಿ ಸುದ್ದಿ ಕೇಳರೆ ಬಂದೆ ಅಂದ್ರ ಮಗನ ಮೊದಲ ನನ್ನ ಕೈಗಳೇ ಮಗನ ಭರ್ಮ್ಯ ನೋಡ್ಕೋತೀನಿ ಅಲ್ಲ ಮಗನ ನೋಡ್ರಿ ಹುಡುಗಿ ಹೋಗನಾಗ ಅಬ್ಬರ್ಸಿ ಮಾತಾಡಿದ್ರ ಈ ಮಗ ನನ್ನ ನೋಡ್ತೀನಿ ಅಂದ್ರಿ ಎಲ್ಲಿ ಪೊಲೀಸ್ನವ್ರಿಗೆ ಹೇಳ್ತಾನೋ ಯಾರು ಗೊತ್ತು ಏಲೇ ಮಸ್ತಾನ ನಿಂದ್ರ ಮರೆಯ ಬಾತಿ ಹುಡಿಯಲ್ಲಿ ಏನು ಕಟ್ಟಿಕೊಂಡು ಹೊರಟಿರ್ವೆ ಅಲ್ಲ ಯಾರಿಗೆ ಕೊಡಲು ಹೊರಟಿರ್ವೆ ಯಾರಿಗೇನು ಕೊಡಲಮ್ಮ ಹೊಟ್ಟೆ ತುಂಬ ಹಸ್ತಿದೆ ಊಟ ಮಾಡಿ ತೋಟಕ್ಕೆ ಹೋಗಬೇಕು ನಿಮ್ಮ ಮಾವನವರು ಕೂಡ ಬೇಗನೆ ಬಾ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಊಟ ಮಾಡೋದಕ್ಕೆ ತಾಟ ತೆಗೆದುಕೊಂಡು ಹೋಗ್ತಾರೆ ಹೊಲಕ್ಕೆ ಬೇಕಾದ್ರೂ ಹೋಗು ಇನ್ನೊಬ್ಬರ ಜೊತೆ ಆದ್ರೂ ಹೋಗು ಯಾರನ್ನ ಕೇಳಿ ಹೋಟೆಲ್ ತಾಡನು ಕೈಯಲ್ಲಿ ಹಿಡಿದಿರುವೆ ನೀನು ಯಾಕಮ್ಮ ತಗಿ ಊಟ ಮಾಡ್ಬೇಕಾದ್ರೆ ಯಾರೊಬ್ಬನೇ ನೀನು ಕೇಳ್ಬೇಕೇನವ ಪ್ರತಿ ಹೆಜ್ಜೆ ಕಿತ್ತಿಟ್ಟರು ಸಹ ಈ ಮನೆಯಲ್ಲಿ ನನ್ನ ಅನುಮತಿಯನ್ನು ಪಡಿಬೇಕು ಇನ್ನು ಮನೆಯಲ್ಲಿ ಕೆಲಸ ಸಾಕಷ್ಟಿದೆ ಆಗ್ಲೇ ತಾವು ಹಿಡಿದು ಗಂಡನಿಂದ ಸಾಫ್ ಮಾಡ್ಲಿಕ್ಕೆ ಹೊರಟಿರುವೇನೆ ಯಾಕಮ್ಮ ತಗಿ ಈ ತರ ಆಟ ಹಿಡಿತಾ ಇದೆ ತುಂಬಾ ಹೊಟ್ಟೆ ಹಸ್ತಿದೆ ಅಮ್ಮ ಮೊದಲು ಊಟ ಮಾಡುತ್ತೇನೆ ಊಟ ಮಾಡಿ ಆಮೇಲೆ ನೀನು ಹೇಳ್ತೀಯ ಆ ಕೆಲಸ ಎಲ್ಲವನ್ನು ಮಾಡುತ್ತೇನೆ ಅಮ್ಮ ನೋಡಮ್ಮ ಊಟ ಮಾತ್ರ ಈ ಗರ್ಭಿಣಿ ಹೆಣ್ಣಿಗೆ ಕೊಡೋದಿಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ ನಿನ್ನ ಕಾಲಿಗೆ ಬಿದ್ದು ಸಾರಿ ಆಚೆಗೆ ಬೀಳಲಿಕ್ಕೆ ಶ್ರೀಮಂತರ ಮಗಳಾದ ನಾಡು ಈ ಮನೆಗೆ ಸೊಸೆಗೆ ಬಂದಿದ್ದೇನೆ ಬಸ್ಸೆ ನೀವು ಸೊತ್ತಿನಿಂದ ನನಗೆ ಎದುರು ವಾದಿಸ್ತಾ ಇದೆಯಾ ಎಷ್ಟು ಸೊಕ್ಕು ನಿನಗೆ ನನಗೆ ಕೆಂಡ ದುಂಡಾಗಿ ನಿಂತಿರಬೇಡ ನಡೆ ನಡೆ ಕೊಡದಿದ್ದರು ಪರವಾಗಿಲ್ಲಮ್ಮ ಆದ್ರೆ ನನ್ನ ಗರ್ಭಿತನಕ್ಕೆ ಮತ್ತೆ ನನ್ನ ಪಸರಿತನಕ್ಕೆ ಮಾತ್ರ ಮಾತನಾಡಬೇಡ. ನನ್ನ ಕಾಲಿಗೆ ಬಿದ್ದು
ನೀನು ಈ ಮನೆಯಲ್ಲಿ ನಾನು ಹೇಗಂತ ಕೇಳಿಕೊಂಡು ಬೆಂದಿರಬೇಕು. ಕೂಲಿ ಆಳಿಗಿಂತ ಕಡಿಯಾಗಿರುವ ನಿನಗೆ ನನ್ನ ಪಾದ ಹಿಡಿಯುವ ಯೋಗ್ಯತೆ ಇದೆಯೇನೆ? ಸಿರಿತನ ಬಡತನವೆಂಬ ಶಬ್ದ ಕತ್ತಿಗೆ ಏರಿರುವಾಗ ಈ ನನ್ನ ಕುತ್ತಿಗೆ ಕತ್ತಾಕಿದಂತೆ ಏಕೆ ಮಾತನಾಡ್ತಾ ಇದೀಯಲ್ಲ? ನಾನು ತಿರುಗಿಯಾಗಿ ಅನ್ನುತ್ತಿದ್ದ ಬದರು ಕೂಡ ಈ ಮನೆಗೆ ಹಿರಿ ಸೊಸೆಯಾಗಿ ಬಂದಿದ್ದೇನಮ್ಮ. ನೀನು ನಿನ್ನ ಕೈಯಿಂದ ಎತ್ತಿ ಅನ್ನ ಹಾಕಿದರೂ ಕೂಡ ಅದನ್ನು ಸಂತೋಷದಿಂದ ತಿದ್ದ ನಾನು ಸಂತೋಷವಾಗಿ ಇರ್ತೇನೆ. ಯಾವುದು ಭೇದ ಭಾವ ತಿಳಿದುಕೊಳ್ಳೋದಿಲ್ಲ. ಈ ಮನೆ ಹಿರಿ ಸೊಸೆಯನ್ನು ಮಾತಿಗಾದ್ರೂ ಗೌರವ ಕೊಟ್ಟು ಮಾತನಾಡು. ಹೌದೌದು, ನೀನು ಮಾಡುವ ಪ್ರತಿಯೊಂದು ಕಾರ್ಯವನ್ನು ನೋಡ್ತಾ ಇದ್ರೆ ಕೂಡ ಈ ಮನೆಯಲ್ಲಿ ನಿನಗೆ ಸ್ಥಾನ ಕೂಡ ಕೊಡಬಾರ್ದು ಅನ್ಸ್ತಾ ಇದೆ. ನಿನಗೀಗ ಕೆಲಸನೂ ಬೇಡ, ಊಟನೂ ಬೇಡ. ಒಂದು ಹೊಲಕ್ಕೆ ಹೋಗಿ ಕೆಲಸ ಮಾಡು. ಹುಟ್ಟಿದಾಗಲೇ ಹುಟ್ಟಿ ಬೆಳೆಯೋದಷ್ಟರಲ್ಲಿ ಸಾಕಷ್ಟು ಕಟ್ಟ ಕಷ್ಟಪಟ್ಟೆ. ಈ ಗಂಡನ ಮನೆಯಲ್ಲಿ ತುತ್ತು ಅನ್ನ ಕೊಡಲಾರದೆ ಈ ನನ್ನ ಕಣ್ಣೆರೆನ ಕಡಲು ಹರಿದು ನನಗೆ ಯಾವ ಜನ್ಮದ ಪಾಪದ ಫಲ ಸತ್ತೆ ಒಂದು ತಿಳಿತಾನೆ ಇಲ್ಲ. ಈ ಗರ್ಭಿಣಿ ಹಸುವಿನ ಕೂಗು ನಿನಗೆ ಕೇಳಲಾರೆಯ? ಒಂದು ಸರಿ ಹೇಳಿದ್ರೆ ಹಾಳಾದ ನಿನ್ನ ಮನಸ್ಸಿಗೆ ಅರ್ಥ ಆಗಲ್ಲ ಅಂತ ಕಾಲತ್ತೆ. ಈಗ ನನ್ನ ಮನಸ್ಸಿಗೆ ಆನಂದವಾಯಿತು. ಹೇಗಾದ್ರೂ ಮಾಡಿ ದರಿದ್ರ ಬಾವಿಗೆ ಇಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸಿ ಈ ಮನೆಯಿಂದ ಆಚೆ ತಳ್ಳಿ ಆ ಗಂಡನನ್ನ ನನ್ನ ಸೆಳೆತಕ್ಕೆ ತೆಗೆದುಕೊಂಡು ಬಿಟ್ರೆ ಮುಗಿದೇ ಹೋಯಿತು. ನಂತರ ಅಣ್ಣ ತಮ್ಮಂದರ ಪಟ್ಟದ ರಾಣಿಯಾಗಿ ನಾನೇ ಮನೆಯುವುದು ಈ ಆನಂದದ ಅರಮನೆಯಲ್ಲಿ. ಮಹದೇವ, ಅದಿಷ್ಟೊಂದು ಸುಂದರವಾಗಿದೆ ಆ ನಿನ್ನ ದೇಹ. ಬೇಗ ಬಿಗಿದಪ್ಪಬೇಕು ಆ ನಿನ್ನ ದೇಹವನ್ನು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಭಾರತಿ, ಭಾರತಿ, ಬನ್ನಿ ಬಾಬಾ. ಇದೀಗ ತಾನೇ ಹೊಲಕ್ಕೆ ಹೋದ್ಲು ಬಾಬಾ. ನೋಡಿ, ಬಿಸಿಲಿನ ತಾಪದಿಂದ ಬಾಯಾರಿ ಬಂದಿರುವ ಆ ನಿಮ್ಮ ಹೃದಯಕ್ಕೆ
ತಂಪಾದ ಪಾನಿಯನ್ನೇ ಕುಡಿತೀನಿ. ಬನ್ನಿ ಒಳಗಡೆ ಮಾಮ. ಅದಿಲ್ಲ ಪ್ರೇಮ, ಹೊಲದಲ್ಲಿ ಸಾಕಷ್ಟು ಕೆಲಸವೇ, ಬೇಗ ಬರುತ್ತದೆ. ಈಗ ಹೋದಳೆ ಮುಗರಂಡಿ. ಅಯ್ಯೋ ಮಾಮ, ನಾನು ಇಷ್ಟೇ ಬೇಗ ಹೋಗು ಅಂತ ಹೇಳಿದೆ, ಆದ್ರೆ ನನಗೆ ಎದುರಾಗಿ ನನ್ನನ್ನೇ ಬೇದು ನನ್ನನ್ನೇ ಹೊಡೆದು ಈಗ ತಾನೇ ಹೋದ್ಲು. ಏನು ಪಾಪ ಹೋಗ್ಲಿ ಅಂತ ಅಕ್ಕ ಅಂತ ಸುಮ್ನಾದಿ ನೋಡಿ ಬಾ. ಏನು ಪ್ರೇಮ, ನಿನಗೆ ಹೊಡೆದಳೆ? ಈಗಲೇ ಹೋಗಿ ಅವಳಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ನಿಲ್ಲಿ ಮಾಮ, ಅವಳನ್ನು ಹೊಡೆದು ಬಡಿದು ಬುದ್ಧಿ ಕಲಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಮಾಮ, ನೀವೊಂದು ನನ್ನ ಮಾತಿನಂತೆ ನಡೆದ್ರೆ ಸಾಕು, ನಾವಿಬ್ಬರು ಬಂಗಾರದ ಮಂಚದ ಮೇಲೆ ಹೊರಳಾಡಬಹುದು. ಏನಂತೀರಾ ಮಾಮ? ಪ್ರೇಮ, ಮಾತನಾಡುವುದು ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಅನರ್ಥಗಳ ಮಧ್ಯೆ ಸಿಕ್ಕು ನರಳಾಡುವುದಕ್ಕಿಂತ ನನ್ನನ್ನು ಕೈ ಹಿಡಿದು ನಿಮ್ಮ ಬಾಳ ಸಂಗಾತಿಯಾಗಿ ಮಾಡಿಕೊಂಡ್ರೆ ನನ್ನ ಸರ್ವ ಆಸ್ತಿಗೆಲ್ಲ ರಾಜನಾಗಿ ಮರೆಯಬಹುದು. ಈ ರಾಣಿಯೊಂದಿಗೆ ಏನಂತೀರಾ? ಪ್ರೇಮ, ಎಲುಬಿಲ್ಲದ ನಾಲಿಗೆ ಇದೆ ಎಂದು ಸಿಕ್ಕ ಸಿಕ್ಕ ಹಾಗೆ ಹೊರಳಾಡಿಸಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬೇಕಾಗುತ್ತದೆ. ಎಚ್ಚರ, ನಾನಾರೆಂದು ತಿಳಿದು ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆ. ಪ್ರೀತಿ ಪ್ರೇಮಕ್ಕೆ ಯಾರಾದ್ರೆ ಏನಂತೀರಾ? ಈ ನನ್ನ ಸೌಂದರ್ಯದ ಸುಖ ನಿಮ್ಮ ರಾಶಿಯನ್ನು ಬಯಸುತ್ತಿರುವಾಗ ಹಿಂದೆ ಸರುವುದು ಆ ನಿಮ್ಮ ಗಂಡಸಿನ ಧರ್ಮವಲ್ಲ. ಬೇಗ ಅಪ್ಪಿಕೊಂಡು ಆ ನಿಮ್ಮ ದಾಹದ ಸುಖವನ್ನು ಇಂಗಿಸಿಕೊಳ್ಳಿ. ಸರಿಯಾಚೆ ನಿರ್ಲಜ್ಜ ಹೆಣ್ಣೆ. ಮಾವನಂತಿರುವ ಈ ದೇವರಂತಿರುವ ಈ ಮಾವನ ಮೇಲೆ ಕಣ್ಣು ಹಾಕುವ ನೀನವ ಆಧಾರದ ಎಣ್ಣೆ. ಚಿಕ್ಕ ಚಿಕ್ಕ ಗಂಡಸರಿಗೆ ಸೆರಗು ಹಾಕಿ ಮತ್ತೆ ಬಂಗಾರದಂತೆ ನಟನೆ ಮಾಡಿ ಮಾವನೆಂಬ ಮರ್ಯಾದೆ ಮಣ್ಣು ಪಾಲೇ ಮಾಡುವೆಯಾ? ಅಂತ ಮೋಸಗಾರ್ತಿ ಹೆಣ್ಣು ನಾನಲ್ಲ ರಾಜ, ನಾನಲ್ಲ. ನೋಡಿ, ಈ ಪ್ರೀತಿಗೆ ಬಡತನ ಸಿರಿತನ ಯಾವ ಭೇದ ಭಾವ ಇಲ್ಲ. ನೋಡಿ, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನೀವೇ ನನಗೀಗ ದಾರಿ ದೀಪ. ಬೇಗ ನನ್ನ ಪ್ರಿಯ ಅಂತ ಆ ನಿಮ್ಮ ತೋಳ ತೆಕ್ಕೆಯಲ್ಲಿ ಒಂದೇ ಒಂದು ಸಾರಿ ಅಪ್ಪಿಕೊಳ್ಳಬಾರ್ದೇ ಮಾವ? ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂದು ಯಾವ ಹೇಚನಾಲಿಗಿಂದ ಮಾತನಾಡುತ್ತಿರುವೆ? ಇದೀಗ ನನ್ನ ತಮ್ಮನೊಂದಿಗೆ ಒಂದಾಗಿ ಬಾಳಿ ಅವನಿಗೆ ಮೋಸ ಮಾಡಿ ನನ್ನನ್ನು ಆಶಿಸುವೆಯಲ್ಲ, ನೀನೆಂತ ಹಾದರದ ಹೆಣ್ಣೆ. ಬಾಬಾ, ನೀವೆಷ್ಟೇ ಕೋಪಿಸಿಕೊಂಡು ನನ್ನನ್ನು ಹೊಡೆದರು ನನಗೆ ಕೋಪ ಅನ್ನೋದೇ ಬರೋದಿಲ್ಲ. ಯಾಕೆ ಗೊತ್ತಾ? ನಾನು ಮೊದಲಿಂದ ಬಯಸಿದ್ದು ನಿಮ್ಮಣ್ಣ. ಆದ್ರೆ ಏನ್ ಮಾಡೋದು, ವಿಧಿ ಆಟ. ಆದ್ರೆ ನಮ್ಮಿಬ್ಬರ ಪ್ರೀತಿ ಎಂಬ ಬೆಂಕಿಗೆ ನೀವು ಲೋಭನ ಹಾಕಬೇಕು. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಬೇಗ ನನ್ನ ಆಸೆಯನ್ನು ಪೂರೈಸಿ ರಾಜ. ರಾಜನೆಂದು ಉಚ್ಚರಿಸುವ ನಿನ್ನ ನಾಲಿಗೆಯನ್ನು ಎಷ್ಟು ಸಲ ಸೀರಿ ತಮ್ಮನ ಹೆಂಡತಿಯ ಮೇಲೆ ಕಣ್ಣು ಹಾಕುವ ನಾನೇನು ಆ ನಾಯಿ ಜಾತಿಗೆ ಹುಟ್ಟಿದವನಲ್ಲ. ನಾಯಿ ನರಿಗಳಿಗೆ ಏಕೆ ಹೋಲಿಸಿ ಈ ಸಿರಿತದ ರಾಣಿಯನ್ನು ನೀನು ಕಳ್ಕೊತಾ ಇದೀಯ ರಾಜ? ಆ ದ್ರೌಪದಿ ಅರ್ಜುನನ ಮಡದಿಯಾಗಿ ಐವರಿಗೆ ಸುಖ ನೀಡಲಿಲ್ವೇ? ಅಂದಾಗ ನಮ್ಮಂತರ ಪಾಡೇನು ಮಾವ? ಪ್ರೇಮ,
ಅದು ರಾಮಾಯಣ ಮಹಾಭಾರತದ ಕಥೆ. ಶ್ರೀಕೃಷ್ಣನು ಕೌರವರನ್ನು ಸಂಹರಿಸುವುದಕ್ಕಾಗಿ ಹೂಡಿದ ತಂತ್ರವಿದು. ನೋಡು ಪ್ರೇಮ, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಹಿಡಿದ ಹಠ ಬಿಡು ಎಂದು. ನೋಡಿ, ನೀವೇನೇ ಉಪದೇಶ ಹೇಳಿದ್ರು ನನ್ನ ನಿರ್ಧಾರವನ್ನು ಯಾವ ಕಾಲಕ್ಕೂ ಬದಲಾಯಿಸಲಾರೆ. ಒಂದೇ ಒಂದು ಸಾರಿ ಆ ನಿಮ್ಮ ಬಾಯಿಂದ ಪ್ರಿಯೇ ಅಂತ ನನ್ನನ್ನು ಅಪ್ಪಿಕೊಂಡು ಮುದ್ದಾಡಬಾರ್ದಾರನಲ್ಲ. ಶ್ರೀಮಂತಿಕೆ ಸೊಬಗಿನಿಂದ ಅರಳಿದ ಒಂದು ಹೂವು ನೂರಾರು ಕಾಮುಕರಿಗೆ ತನ್ನ ಪರಿಮಳ ಬೀರಿರಬೇಕೆಂದು ನಾನು ಅಂದುಕೊಂಡಿದ್ದೆ. ಆದರೆ ಹುಚ್ಚು ನನ್ನ ತಮ್ಮ ಇಂಥ ಕೈಯೊಳಗಿತ್ತಿಯನ್ನು ಕೈ ಹಿಡಿದು ಶ್ರೀರಾಮಚಂದ್ರನ ಬೆಳಕಿನಲ್ಲಿ ಬೆಳಗಬೇಕಿದ್ದ ನಮ್ಮ ಮನೆ ಇಂದು ರಾವಣ ರಾಜ್ಯವನ್ನಾಗಿಸಿ ಬಿಟ್ಟ. ನೋಡು ಪ್ರೇಮ, ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಹಿಡಿದ ಹಠ ಬಿಡು ಎಂದು. ಹಿಡಿದ ಹಠ ಸಾಧಿಸುವೆ ಅಂದರೆ ನಿನ್ನ ಕೈಗಳನ್ನು ಕತ್ತರಿಸಿ ವೇಷವಾಡಿಗೆ ಅಟ್ಟಬೇಕಾಗುತ್ತದೆ. ಹೆಚ್ಚಿಗಿದ್ದಿಗೆ ನಿಮಗೆ ನಾನೇ ಆಗಿದೆ. ನೋಡಿ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವ ಮಾತೇ ಇಲ್ಲ. ನೀವು ನನ್ನ ಮಾತಿನಂತೆ ಒಪ್ಪಿಕೊಂಡ್ರೆ ನನ್ನ ಸರ್ವ ಆಸ್ತಿಗೆಲ್ಲ ರಾಜನಾಗಿ ನೀವೇ ಬರೀಬಹುದು. ಆಮೇಲೆ ನಾವಿಬ್ಬರು ವಿಲಾಸ ಜೀವನ ಕಳೆಯಬಹುದು ಈ ಮನೆಯಲ್ಲಿ. ಏನಂತೀರಾ? ನಿನ್ನ ಆಸ್ತಿ ಐಶ್ವರ್ಯಕ್ಕೆ ಆಸೆ ಪಡುವ ನಾನಲ್ಲ. ಆಸ್ತಿ ಐಶ್ವರ್ಯಕ್ಕೆ ಒಡ ಹುಟ್ಟಿದ ಅಣ್ಣನನ್ನೇ ಕೊಂದು ಅದೇ ಆಸ್ತಿಯಲ್ಲಿ ಮೆರೆಯುತ್ತಿರುವ ನಿನ್ನ ತಂದೆಯ ಶ್ರೀಮಂತಿಕೆ ನನ್ನ ಹರಕು ಚಪ್ಪಲಿನ ಸಮಾನ. ಹಾಗೆ ಹಠ ಹಿಡಿಬಿಡಿ ಬಾವ, ಹಾಗ ಹಠ ಹಿಡಿಬಿಡಿ. ಬೇಗ ನನ್ನ ಆಸೆಯನ್ನು ಪೂರೈಸಿಕೊಡಿ ಬಾವ. ನಿನ್ನಂತ ಹೆಣ್ಣಿಗೆ ಅಣ್ಣ, ಏನಿಲ್ಲ ನಿನ್ನ ಕ್ರೂರತನ. ಹೋಯ್ತು ರೀ, ಎಲ್ಲ ಹಾಳಾಗಿ ಹೋಯ್ತು ನನ್ನ ಮಾನ ಮರ್ಯಾದೆ. ನೋಡಿ, ನೀವೇನಾದ್ರೂ ಈ ಸಮಯದಲ್ಲಿ ಬರ್ತಿ ಹೋಗಿದ್ರೆ ನಿಮ್ ಹೆಂಡತಿಯಾದ ನಾನು ನಿಮ್ ಮತ್ತಿಗೆ ಆಗೋ ಪ್ರಸಂಗ ಬರ್ತಾ ಇತ್ತು. ಹೇಗೆ ತಾಳಿ ಆ ಚಾಟಿ ನೋವನು, ಹೇಗೆ ತಾಳಲಿ ಆ ಪ್ರೇಮ, ನೀನು ಮಾತನಾಡುತ್ತಿರುವುದು ನಾಲಿಗೆಯೋ ಹರಕ ಚಪ್ಪಲು? ನೋಡಿ ನೋಡಿ, ನಿಮ್ಮೆದುರಿಗೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಅಂತ. ಅಲ್ಲ ರೀ, ಇಷ್ಟಾದ್ರೂ ನೋಡ್ಕೊಂಡು ಹಾಗೆ ಸುಮ್ನೆ ನಿಂತಿದ್ರಲ್ಲ ನೀವು. ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ವಾ ನಿಮಗೆ? ಮಹಾದೇವ ಅಣ್ಣನೆಂಬ ಅಭಿಮಾನದಿಂದ ಯಾವ ದುರಾಲೋಚನೆ ಇಲ್ಲದೆ ನನ್ನ ದಾರಿ ನಾ ಹಿಡಿದರೆ ಅವರು ವಿಲ್ಲದ ನಾಯಿಯಂತೆ ನನ್ನ ಹೆಂಡತಿಯನ್ನು ನಿನ್ನ ಕಾಮದಾಟಕ್ಕೆ ಎಳೆದಾಡಿದ್ಯಾ? ನಿನ್ನ ಜೀವ ತೆಗೆಯದೆ ಬಿಡಲಾರೆ. ಹೊಡೆಯಪ್ಪ ಹೊಡೆ. ನಿನ್ನಣ್ಣ ಇಂಥ ಹೀನ ಕಾರ್ಯಕ್ಕೆ ಕೈ ಹಾಕುವನೆಂದು ನಿನ್ನ ಆತ್ಮ ಹೇಳುವುದೇ? ಸುಳ್ಳು ಹೇಳುತ್ತಿರುವ ನಿನ್ನ ಹೆಂಡತಿಯ ಮಾತು ಕೇಳಿ ತಪ್ಪು ತಿಳಿದುಕೊಳ್ಳಬೇಡ ತಮ್ಮ, ತಪ್ಪು ತಿಳಿದುಕೊಳ್ಳಬೇಡ. ವಿಚಾರ ಮಾಡು. ನಿನ್ನಾತ್ಮ ಒಂದು ವೇಳೆ ಇವನೊಬ್ಬ ಕಾಮುಕ ವಂಚಕ ಎಂದು ಹೇಳುತ್ತಿದ್ದರೆ ಆಹಾ, ನೋಡಿ ಎಂತ ನಟನೆ ಮಾಡ್ತಾ ಇದ್ದಾನೆ ಅಂತ. ಮಾಡೋ ಕೆಲಸ ಎಲ್ಲ ಮಾಡಿ ಉತ್ತಮನಂತೆ ನಟನೆ ಮಾಡ್ತಾ ಇದ್ದಾನೆ. ನೋಡಿ, ನಿಮಗೆ ಅಣ್ಣ ಬೇಕು, ಅಣ್ಣನ ಮಾತು ಈಗ ಹಚ್ಚಿದೆ. ನಾನು ಈಗಲೇ ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ. ನನ್ನ ಸರ್ವ ಆಸ್ತಿನೆಲ್ಲ
ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರೆದು ಕೊಟ್ಟು ನಾನು ಕೆರೆನ ಬಾವಿ ನೋಡ್ಕೋತೀನಿ, ಬರ್ತೀನಿ. ಪ್ರೇಮ ಒಂದೇ ಬೀಜದಿಂದ ಬೆಳೆದು ಹಬ್ಬಿದ ಈ ಕಾಯಿಗಳನ್ನು ಬೇರೆ ಮಾಡಬೇಡಮ್ಮ. ಯಾಕೆಂದರೆ ಒಂದೇ ತಾಯಿಯ ಹಾಲುಂಡ ಬೆಳೆದ ಈ 3 ಮಂದಿ ಅಣ್ಣ ತಮ್ಮಂದಿರು ಆ ಶಿವನ ಪಾದಕ್ಕೇರುವ ಮೂರನೆಯ ದಳವಿದ್ದಂತೆ. ನೀನು ಅವ ಹೊಲಸು ಬಾಯಿಂದ ನುಡಿದು ಆ ಶಿವನ ಪಾದ ಹೊಲಸು ಮಾಡ್ತೀಯೋ ನೀತ. 3 ಎಲೆಗಳಲ್ಲಿ ನೀನೊಂದು ಮುಕ್ಕಾದ ಎಲೆ. ಶಿವನ ಪೂಜೆಗೆ ಎಂದು ಇದನ್ನು ಪಾದಕ್ಕೆ ಸೇರಿಸಿದರೆ ಆ ಶಿವನ ಪಾದ ಕೂಡ ಕಮಲಿ ಹೋಗುತ್ತದೆ. ಬಾಯ್ಬಿಟ್ಟು ತಮ್ಮ, ತಮ್ಮನಂತೆ ತಮ್ಮ. ಇನ್ನೊಂದು ಸಾರಿ ನೀನು ಒಂದೇ ರಕ್ತಕ್ಕೆ ಹುಟ್ಟಿದವರೆಂದು ನಿನ್ನ ಬಾಯಿ ತುಂಬ ಬೈದರೆ ನಿನ್ನ ಬಾಯಿಯೊಳಗಿನ ಹಲ್ಲುಗಳನ್ನ ಉತ್ತರಿಸಬೇಕಾಗುತ್ತದೆ. ಎಚ್ಚರ. ನೀನು ನಮ್ಮ ಒಡ ಹುಟ್ಟಿದ ಸಹೋದರಿ ಆಗಿದ್ದರೆ ನೀನಿಂತ ನೀಚ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ. ಕಾಮ ಕ್ರೋಧ ಮದದಿಂದ ತುಂಬಿ ನಿಂತಿರುವ ಈ ನಿನ್ನ ಕೆಟ್ಟ ದೇಹ ಅಪ್ಪನ ಸೂರ್ಯ ಪಿಂಡಾಟವೆಂದು ಇಡೀ ಜಗತ್ತೇ ಕೂಗುತ್ತಿದೆ. ಈ ಮಾತನ್ನು ಬೇರೆ ಯಾರಾದರೂ ಮಾತನಾಡಿದರೆ ಅವರ ರುಂಡವನ್ನು ಕತ್ತರಿಸಿ ಮುಂಡದಿಂದ ಬೇರ್ಪಡಿಸಿ ಬಿಡುತ್ತಿದ್ದೆ. ಏನೋ ನನ್ನ ತಿಳಿಯದ ತಮ್ಮ ಮಾತನಾಡಿದ್ದಾನೆಂದು ಸುಮ್ಮನಿದ್ದೆ. 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲುವೆ ಜೋಪಾನ ಮಾಡಿದ ತಾಯಿಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡಬೇಡ. ಏನೋ ಅಂದಿನಿಂದ ಇಂದಿನವರೆಗೂ ನನ್ನ ಮನೆ ಅನ್ನ ತಿಂದು ನನ್ನ ಹೆಂಡತಿ ಶೀಲಕ್ಕೆ ಕೈ ಹಾಕುವುದಲ್ಲದೆ ನನಗೆ ಬುದ್ಧಿವಾದ ಹೇಳುವಷ್ಟು ಸತ್ತು ಬಂದಿದೆ ನಿನಗೆ. ಲೇ ಮಹಾದೇವ, ಒಳ್ಳೆಯ ಮಾತಿನಿಂದ ನನ್ನ ಮನೆ ಬಿಟ್ಟು ಹೋಗುತ್ತೀಯೋ ಅಥವಾ ಹೋಗುತ್ತಿದ್ದರೆ ನಾ ಕೊಟ್ಟ ಈ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಅಣ್ಣ, ಏನದು ಮನೆಯಲ್ಲಿ ಕುರುಕ್ಷೇತ್ರದ ಕಾಳಗ? ಇದು ನಿನ್ನ ಹಿರಿಯಣ್ಣ ಮೋಸದಿಂದ ಹಡಿದಿರುವ ಕಪಟ ಕುರುಕ್ಷೇತ್ರದ ಮಹಾಕಾಳಗ ಶಿವಲಿಂಗ. ಅನ್ನೋದೇನಣ್ಣ ನಿನ್ನ ಮಾತು? ಹೆಚ್ಚಿಗೆ ತಿಳಿಸಿ ಹೇಳುವುದರಲ್ಲಿ ಏನಿದೆ ಶಿವಲಿಂಗ? ನಿನ್ನತ್ತಿಗೆಯಾದ ಪ್ರೇಮವನ್ನು ನಾನಿಲ್ಲದ ಸಮಯ ನೋಡಿ ತನ್ನ ಪ್ರೇಮದಾಟಕ್ಕೆ ಎಳೆದಾಡಿದನಂತೆ ಈ ನೀಚ ಈತನನ್ನು ತುಂಡಾಗಿ ಕತ್ತರಿಸಿ ಇವನ ಮಾಂಸವನ್ನು ನಾಯಿ ನರಿಗಳಿಗೆ ಹಚ್ಚಿದರೂ ನನ್ನ ಸುಟ್ಟಾರುವುದಿಲ್ಲ ಶಿವಲಿಂಗ. ಹೌದೇನೋ ನನ್ನ ಪಿಶಾಚಿ? ತಂದೆ ತಾಯಿ ಸತ್ತರು, ನೀನು ಒಬ್ಬನೇ ಹಿರಿಯಣ್ಣನೆಂದು ತಂದೆ ನಂಬಿದೆ. ನೀ ಹಾಕಿ ಸಾಕಿ ಬೆಳೆಸಿದ ಈ ಶಿವಲಿಂಗ ಮಿಲಿಟರಿ ಸಿಪಾಯಿ ಆಗಿದ್ದು ಸಂತೋಷದ ವಿಷಯ ತಿಳಿಸಲು ಬಂದರೆ ನೀನಿಂತ ಕೆಟ್ಟ ಕೆಲಸ ಮಾಡಿ ಕುಳಿತಿದೇನೋ ನೀಚ. ನಿನ್ನಲ್ಲಿ ಕಪಟ ಮಾಯಾಜಾಲ ಅಡಗಿಕೊಂಡಿದ್ಯಾ? ಕಪಟ ಮಾಯಾಜಾಲ ಎನ್ನುವುದು ಏನಿದೆ ಶಿವಲಿಂಗ? ಇವನು ನಮ್ಮ ಒಡ ಹುಟ್ಟಿದ ಸಹೋದರನೇ ಆಗಿದ್ದರೆ ಇವರಮ್ಮನ ಹೆಸರೇಕೆ ಬೇರೆ ಇರುತ್ತಿತ್ತು, ನಮ್ಮಮ್ಮನ ಹೆಸರು ಬೇರೆ ಇದೆ. ಇವನು ನಮ್ಮ ಅಣ್ಣನಲ್ಲ, ನಮ್ಮ ನಗಲಿಸಿ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಲು ಹೊಂಚು ಹಾಕಿ ಬಂದಿರುವ ಇವನೊಬ್ಬ ನಮ್ಮಪ್ಪನ ಸೂಳೆ ಮಗ. ಸಹಿಸಿಕೋ ಖಂಡಿತ ಕೋಳಿಗೆನ ಹೊಡೆತವನ್ನು.
ಮಾತು ಸರಿ ಎನಿಸುವುದೇ? ಗುಲಾಬಿ ಹೂವಿನ ಗಿಡದಲ್ಲಿ ಗುಲಾಬಿ ಹೂವೇ ಬಿಡುತ್ತೆ ವಿನಃ ಬೇವಿನವು ಬಿಡುವುದಿಲ್ಲಪ್ಪ. ಗುಲಾಬಿ ಹೂವು ಹೇಗೆ ಹೂ ಬಿಡುತ್ತದೆ? ಅದರಲ್ಲಿ ವಿಷದ ಮುಳ್ಳು ಬಿಡುತ್ತದೆ. ಹಾಗಾದರೆ ನೀನು ನನ್ನನ್ನು ಮುಳ್ಳೆಂದು ಭಾವಿಸಿಬಿಟ್ಟೆಯಾ? ಮಾಡುವುದೇನೆಲ್ಲ ಮಾಡೇ ಬಿಟ್ಟಿದಲ್ಲೋ, ಒಂದು ಕ್ಷಣ ಕೂಡ ನಿಲ್ಲಬೇಡ. ತಮ್ಮ ಶಿವಲಿಂಗ ಪ್ರೀತಿಯಿಂದ ಅಣ್ಣ ಎಂದು ಅಪ್ಪುವ ಕೈಗಳು ಎಂದು ನನ್ನ ಕುತ್ತಿಗೆ ತಪ್ಪುವ ಕೈಗಳು. ನಿಮ್ಮಣ್ಣನ ಹೃದಯ ಎಂದು ವಿಷವಾಯಿತೆ. ನಮ್ಮಣ್ಣ ದೇವರ ಸಮಾನ, ನಮ್ಮಣ್ಣ ತಂದೆಯ ಸಮಾನ ಎಂದು ಮಾತನಾಡುವ ನಿಮ್ಮ ಬಾಯಿಂದ ಸೋಳೆ ಮಗನೆಂದು ನಾವು ಮಗಳಿರ ಮನೆಯಿಂದ ಹೊರಹಾಕಬೇಡನೆ. ಅಮ್ಮ ತ್ರಿಲೋಕ ಮಾತೆ ಹರಿಹರ ಬ್ರಹ್ಮಾದಿಗಳಿಗೆ ಜನ್ಮ ಕೊಟ್ಟ ತಾಯಿ. 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲುವಿ ದೊಡ್ಡವರನ್ನಾಗಿ ಮಾಡಿ ತಮ್ಮಂದಿರ ಕೈಯಲ್ಲಿ ಕಣ್ಣೀರನ್ನು ಹರಿಸಲು ನನ್ನನ್ನು ಯಾಕೆ ನಮ್ಮ ನೀನೊಬ್ಬ ಪಾಪಿ ಎಂದು ತಮ್ಮಂದಿರ ಕಾಲಿನಿಂದ ವಧಿಸಲು ನನ್ನನ್ನು ಯಾಕೆ ನೀನೊಬ್ಬ ಸೂಳೆಯ ಮಗ ಎಂಬ ಶಬ್ದ ನನ್ನ ಹೃದಯಕ್ಕೆ ಚುಚ್ಚಿ ರಕ್ತ ಹರಿಯುತ್ತಿದೆ ಅಮ್ಮ, ಹರಿಯುತ್ತಿದೆ. ಇದಕ್ಕಾಗಿಯೇ ನನ್ನನ್ನು ಎತ್ತೇನಮ್ಮ. ಶಿವಲಿಂಗ, ಕಾಳಿಂಗ, ನೀವು ಚಿಕ್ಕವರಿರುವಾಗ ಅಳುತ್ತಿರುವಾಗ ನಿನ್ನನ್ನು ಈ ಹೆಗಲ ಮೇಲೆ ನಿನ್ನನ್ನು ಈ ಹೆಗಲ ಮೇಲೆ ಕುಳ್ಳಿರಿಸಿ ರಾಮಾಯಣ ಮಹಾಭಾರತದ ಕಥೆ ಹೇಳಿದಾಗ ನೀವು ಅಲ್ಲೇ ಮಲಗುತ್ತಿದ್ದೀರಿ. ಹೇಳಿದ ಈ ಮಾತು ಎಂದು ವಿಷವಾಯಿತೆ. ನಾನಿಂದು ಸಂತೋಷದಿಂದ ಮನೆ ಬಿಟ್ಟು ಹೋಗುತ್ತೇನೆ. ನೀನೊಬ್ಬ ಪಾಪಿನೇ ಆಗಿರಲಿ ಪುಣ್ಯವಂತನೇ ಆಗಿರಲಿ, ನಿನ್ನೆಲ್ಲ ಆಸ್ತಿಗೆ ಏನು ಹಕ್ಕಿಲ್ಲ ಎಂದು ಸಹಿ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನು ಸಹಿ ಮಾಡುವುದಿಲ್ಲ. ಶಿವಲಿಂಗ, ಇವನು ಹಾಗೆ ದಾರಿಗೆ ಬರುವುದಿಲ್ಲ. ಕಟ್ಟಿ ಹಾಕಬಹುದು ಇವನನ್ನು.
ಅತ್ತಮ್ಮ ಅಯ್ಯೋ ಸ್ವಾಮಿ, ನಿಮ್ಮನೆಗೆ ಕಟ್ಟೆ ಹಾಕಿದ್ದಾರೆ. ಅಪ್ಪ ಮೈದುನರ, ನನ್ನ ಸ್ವಾಮಿಯನ್ನು ಏಕೆ ಕಟ್ಟು ಹಾಕಿದ್ದೀರಾ? ಅವರು ಏನು ತಪ್ಪ ಮಾಡಿದ್ದಾರೆ ಅಂತ ಈ ತರ ಕಟ್ಟೆ ಹಾಕಿ ಹೊಡಿತಾ ಇದ್ದೀರಾ? ಏಯ್! ಮುಂದೆ ಬಾಯಿ ಬಿಟ್ಟರೆ ನಿನ್ನೊಂದು ಕಟ್ಟಿ ಹಾಕಬೇಕಾಗುತ್ತದೆ. ಚೋಕೆ, ನಿನ್ನ ಗಂಡನೇನು ಮಾಡಿದ್ದಾನೆ ಎಂಬುದು ನಿನಗೇನು ಗೊತ್ತಿದೆ? ಲೇ ಬಡವ, ಒಳ್ಳೆಯ ಮಾತಿನಿಂದ ಈ ಕಾಗದಕ್ಕೆ ಸಹಿ ಹಾಕುಯೋ ಅಥವಾ ಮೈ ತುಂಬ ಬರ ಎಳೆದು ನಿಮ್ಮಿಬ್ಬರನ್ನು ಗುಂಡಿಗೆ ಕೊಳ್ಳಲು? ಬೇಡ ಸ್ವಾಮಿ, ಬೇಡ. ಈ ಆಸ್ತಿ ಪತ್ರಕ್ಕೆ ಮಾತ್ರ ಸಹಿ ಹಾಕಬೇಡಿ. ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ. ಏನಂದೆ? ಹೊಲಸು ಮಾಡಿ ಭಾರತಿ ನೀನಿದರಲ್ಲಿ ಭಾಗವಹಿಸಿ ಕೆಟ್ಟ ತಾಯಿ ಎಂದೆನಿಸಿಕೊಳ್ಳಬೇಡ. ಬಂದ ಸಂಕಟ ನನಗೆ ನೀನಿದರಲ್ಲಿ ಭಾಗವಹಿಸಿದರೆ ನನ್ನ ಆಣೆಯಾಗಿದೆ. ಮಹಾಭಾರತದ ರಕ್ತರಾತ್ರಿ. ಆದರೆ ಇಂದು ಈಗ ನಡೆಯುತ್ತಿರುವುದು ಕಲಿಯುಗದ ಸ್ವಾಮಿ ಮಾಡಬೇಡಿ ಸ್ವಾಮಿ, ಸಹಿ ಮಾಡಬೇಡಿ ಸ್ವಾಮಿ. ಕೊಡಿರಪ್ಪ, ಸಂತೋಷದಿಂದ ಸಹಿ ಮಾಡುತ್ತೇನೆ. ನನ್ನ ಬಾಳಿಗೆ ಮುತ್ತು ರತ್ನದಂತಿರುವ ನೀವೇ ನನ್ನಿಂದ ದೂರ ಆಗಿ ಹೋಗುತ್ತಿರುವಾಗ ಈ ಆಸ್ತಿ ಗಳಿಸಿದ್ದು ನಾನು ಅಲ್ಲ, ನನ್ನ ತಂದೆಯೂ ಅಲ್ಲ, ನೀವೇ ಗಳಿಸಿದ್ದು. ಕೊಡಿರಪ್ಪ, ಸಂತೋಷದಿಂದ ಸಹಿ ಮಾಡುತ್ತೇನೆ. ಆದರೆ ಹೋಗುವಾಗ ಒಂದು ಮಾತು, ಹಿರಿಯರಿಲ್ಲದ ಮನೆಯಲ್ಲಿ ಒಂದು ಹೆಣ್ಣಿಗೆ ಹಿರಿತನವನ್ನು ಕೊಟ್ಟು ಒಂದಾದ ತಮ್ಮ ಸಂಸಾರ ಬೇರೆ ಮಾಡಿಕೊಳ್ಳಬೇಡಿ. ನೀವಿಬ್ಬರು ಒಂದಾಗಿ ಬಾಳಿ ತಂದೆ ತಾಯಿಗಳ ಹೆಸರು ಗಳಿಸಿರಿ. ಇದುವೇ ನಿಮ್ಮ ಮುಂದೆ ನಿಂತ ಈ ಸೂಳೆ ಮಗನ ನಾನಿನ್ನು ಸಂತೋಷದಿಂದ ಮನೆ ಬಿಟ್ಟು ಹೋಗುತ್ತೇನೆ. ಏನು ಹೋಗೋ ತಕ್ಷಣ ಹಾಗೆ ಹೊರಟು ಬಿಟ್ಟಿಯಲ್ಲ? ನಿನ್ನ ಹೆಂಡತಿ ಕೊರಳಲ್ಲಿರೋ ಬಂಗಾರ ಸಾಮಾನ ಯಾರ ಸೊತ್ತು ಅಂತ ತಿಳಿದುಕೊಂಡಿರುವೆ. ಬೆಚ್ಚಿಕೊಂಡು ಈ ಮನೆಯಿಂದ ಆಚೆ ಹೊಡಿ. ಏನು, ನನ್ನ ಹೆಂಡತಿಯ ಕೊರಳಲ್ಲಿಯ ಆಭರಣಗಳೇ? ಅವು ಎಲ್ಲ
ಎಲ್ಲವೂ ನಿಮ್ಮದೇ. ವಾರತೆ, ಆ ದೇವರು ನಮಗೆ ರೊಟ್ಟೆಯಲ್ಲಿ ಬಲವಾದ ಶಕ್ತಿಯನ್ನು ಕೊಟ್ಟರು. ಈ ಚಿನ್ನಕ್ಕೆ ಆಚೆ ಎಲ್ಲವನ್ನೂ ಕಳಿಸಿ ಕೊಟ್ಟು ಬಿಡು. ಮಹಾಮಾತೆ, ಇಲ್ಲಿಯವರೆಗೆ ನಮ್ಮನ್ನು ನೆರಳು ನೀಡಿ ಜೋಪಾನ ಮಾಡಿದೆ. ಆದರೆ ಇಂದು ನಿನ್ನನ್ನಗಲಿ ಬಹು ದೂರ ಹೊರಟಿದ್ದೆ. ಹೊಟ್ಟೆಗೆ ಹಿಡಿ ಅನ್ನವಿಲ್ಲದೆ ಗರ್ಭಿಣಿ ಹೆಂಡತಿಯನ್ನು ಕಟ್ಟಿಕೊಂಡು ಹೋಗುತ್ತಿರುವ ನಿನ್ನ ಮಕ್ಕಳಿಗೆ ಚೆನ್ನಾಗಿ ಹರಿಸು ಕಳಿಸಿಕೊಳ್ಳುತ್ತಾರೆ. ನಾವಿನ್ನು ಸಂತೋಷದಿಂದ ಹೋಗುತ್ತೇವೆ. ಆದರಣನಂತೆ ನೀರಾಡಿ ನಮ್ಮದು ಜೀವಕ್ಕೆ ಆಧಾರವಾಗಿ ಆದರಣನಂತೆ ನೀರಾಡಿ ನಮ್ಮದು ಜೀವಕ್ಕೆ ಆಧಾರವಾಗಿ ಸಸದಂತೆ ಕಂದರು ಮನೆಯಲ್ಲಿ ಎಲ್ಲರೂ ದಿನವೆಂಬಾಗಲಿ ಕಣ್ಣಿಂದ ಕಂದರು ನಿನ್ನ ಬರಸಿದವನು ನನ್ನನ್ನು ಬಿಟ್ಟವರು. ಹೇಗೂ ಈ ಮನೆಗೆ ಅಂಟಿಕೊಂಡ ಆ ದನ ಪಿಸಾಚಿಗಳು ಈ ಮನೆಯಿಂದ ಆಚೆ ಹೋದ್ವಲ್ಲ. ಬನ್ನಿ, ಈ ಸಂತೋಷಕ್ಕಾಗಿ ಎಲ್ಲರೂ ಸೇರಿ ಊಟ ಮಾಡೋಣ. ಶಿವಲಿಂಗ, ಮಾವನವರು ಇವತ್ತು ಮುಂಬೈಯಲ್ಲಿ ಗೃಹ ಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋರಿದ್ದಾರೆ. ನಡೆಯವರ ಮನೆ ಹೋಗೋಣ. ನಡೆಯೋಣ ಹಾಗಾದರೆ.
ಚಿರುನಯ್ಯಾಗಿದೆ. ಎಷ್ಟು ಕಾಡುತ್ತಿರುವೆ ನನ್ನ ಬಾಡಿಗೆ. ನಾನಾವ ತಪ್ಪು ಮಾಡಿದನೆಂದು ಈ ರೀತಿಯಾಗಿ ಪರಿಯಾಗಿ ಕಾಡುತ್ತಿರುವೆ ದೇವ. ಮಾನವ ಜನ್ಮಕ್ಕೆ ಸಲ್ಲದ ಅಪರಾಧವನ್ನು ಕೊಟ್ಟೆ. ಈ ಅಪವಾದವನ್ನು ಕೊಡುವುದಕ್ಕಿಂತ ಬೇರೆ ಯಾವುದಾದರೂ ಅಪವಾದ ಕೊಟ್ಟರೆ ಸಹಿಸಿಕೊಳ್ಳುತ್ತಿದ್ದೆ. ಹಡಿದ ತಂದೆಯಂತಿರುವ ಮಾವನೇ ತನ್ನ ಸೊಸೆಯನ್ನು ಕಾಮ ಕ್ರೀಡೆಗೆ ಎಳೆದ ನಮ್ಮ ಅಪವಾದ. ಒಂದು ಕಡೆ ಈ ಅಪವಾದ, ಇನ್ನೊಂದು ಕಡೆ ನನ್ನ ಹೆಂಡತಿ ನೋವಿನಿಂದ ನರೆಯುತ್ತಿದ್ದಾಳೆ. ದವಾಖಾನೆಗೆ ತೆಗೆದುಕೊಂಡು ಹೋಗಬೇಕೆಂದರೆ ಕೈಯಲ್ಲಿ ಕಾಸಿಲ್ಲ. ಸಿದ್ದರಾಮ, ಎಂತ ಕಷ್ಟ ನನಗೆ ತಂದಿದೆ ಅಪ್ಪ. ಇಂಥ ಕಷ್ಟ ತರುವುದಕ್ಕಿಂತ ನನ್ನನ್ನೇ ನೀನು ಬರಿ ತೆಗೆದುಕೊಳ್ಳ. ಯಾವನಾದರೂ ಶ್ರೀಮಂತರ ಹತ್ತಿರ ಹೋಗಿ ಕೂಲಿ ಮಾಡಿ ಹಣ ಕೇಳಬೇಕೆಂದರೆ ನಾಳೆ ಬಾ ಎನ್ನುತ್ತಿದ್ದಾರೆ. ಹೆಂಡತಿಯ ಆಭರಣಗಳನ್ನಾದರೂ ಮಾರಿ ದವಾಖಾನೆ ತೋರಿಸಬೇಕೆಂದರೆ ತಮ್ಮಂದಿರು ಅವುಗಳನ್ನು ಕಳಚಿಕೊಂಡರು. ಹಾಗಾದರೆ ನನ್ನ ಹೆಂಡತಿಯ ಉಳಿಸುವ ಬಗೆ ಹೇಳು ದೇವಾ, ಹೇಳು. ಕಲ್ಲಾಗಿ ಕಣ್ಮುಚ್ಚಿ ಕುಳಿತಿರುವ ನೀನು ಕಣ್ತೆರೆದು ಈ ಬಡವನ ಬಾಡಿಗೆ ಬೆಳಕಾಗಿ ಬರಬಾರದೆ. ದಾರಿ ತೋರು ಸಿದ್ದರಾಮ, ದಾರಿ ತೋರು. ಈ ಕಡು ಬಡವನಿಗೆ ದೇವರು ಬರುವುದಿಲ್ಲ, ಎಲ್ಲವೂ ಬರುವುದಿಲ್ಲ. ಓ ನನ್ನ ರೈತ ಬಾಂಧವರೇ, ಇಂದಿನಿಂದ ಈ ಬಡವನಿಗೆ ನೀವೇ ತಂದೆ ತಾಯಿಗಳು, ನೀವೇ ಅಕ್ಕ ತಂಗಿಯರು, ನೀವೇ ಅಣ್ಣ ತಮ್ಮಂದಿರು, ನೀವೇ ನನ್ನ ಸರ್ವಸ್ವ ಸರ್ವಸ್ವ. ನೋವಿನಿಂದ ನಡೆಯುತ್ತಿರುವ ನನ್ನ ಹೆಂಡತಿಗೆ ದವಾಖಾನೆಗೆ ತೋರಿಸಲು
ಕರುಣೆ ತೋರಿ ದಾನ ಮಾಡಿರಿ.